ಈಗ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಬಹಳ ಜೋರಾಗ್ತಾ ಇದೆ. ಪ್ರಧಾನಿ ಮೋದಿ ಅಂಗಳಕ್ಕೆ ಪ್ರಜ್ವಲ್ ಪೆನ್ ಡ್ರೈವ್ ಇರಿಸಿದೆ. ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪ್ರಜ್ವಲ್ ಪಾಸ್ಪೋರ್ಟ್ ಅನ್ನ ಮುಟ್ಗೋಲ್ ಹಾಕಿ ವಿಚಾರಣೆ ಕರೆಸಿ, ಇಂಟರ್ಪೋಲ್ ನೆರವು ಪಡೆದು ಪ್ರಜ್ವಲ್ ಕರೆಸಿ ಅಂತ ಒತ್ತಾಯಿಸಿದ್ದಾರೆ. ವಿದೇಶಾಂಗ ಗೃಹ ಇಲಾಖೆಯ ಮೂಲಕ ಪ್ರಜ್ವಲ್ ಕರೆತರುವಂತೆ ಆಗ್ರಹಿಸಿದ್ದಾರೆ. ವಿದೇಶಾಂಗ ಇಲಾಖೆಗೆ ಎಸ್ಐಟಿ ಎಲ್ಲ ಮಾಹಿತಿಯನ್ನ ಒದಗಿಸುತ್ತೆ. ಪ್ರಜ್ವಲ್ ಪಾಸ್ಪೋರ್ಟ್ ಅನ್ನ ಮುಟ್ಟುಗೋಲು ಹಾಕಿ ವಿಚಾರಣೆ ಕರೆಸಿ ಅಂತ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಪ್ರಧಾನಿ ಮೋದಿಗೆ. ಸರ್ಕಾರ ಶೀಘ್ರಗತಿಯಲ್ಲಿ ತನಿಖೆ ನಡೆಸ್ತಿಲ್ಲ ಅಂತಂದಿದ್ರು ಅಮಿತ್ ಶಾ. ಕಾಂಗ್ರೆಸ್ ಸರ್ಕಾರದತ್ತ ಬೊಟ್ಟು ಮಾಡಿದ್ರು ಅಮಿತ್ ಶಾ. ಅದಕ್ಕೆ ಈ ರೀತಿ ತಿರುಗೇಟು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ನೇರವಾಗಿ ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ಎಸ್ ಪ್ರಶಾಂತ್, ನಿಜಕ್ಕೂ ರಾಜಕೀಯವಾಗಿ ಈ ಒಂದು ಪ್ರಕರಣವನ್ನು ಬಳಸಿಕೊಳ್ಳಲಾಗುತ್ತೆ ಕೂಡ ಸಹಜವಾಗಿ. ಆದರೆ ನೇರವಾಗಿ ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆಯೋ ಮೂಲಕ ಅಮಿತ್ ಶಾ ಮಾಡಿದ ಆರೋಪಕ್ಕೆ ತಿರುಗೇಟು ಕೊಡ್ತಾ ಇದ್ದಾರೆ. ಆದರೆ ನಿಜಕ್ಕೂ ಇದು ಈ ರೀತಿಯಲ್ಲಿ ಪ್ರಕ್ರಿಯೆಗಳು ನಡಿಬೇಕಾದಂಥ ಪರಿಸ್ಥಿತಿ ಇದೆಯಾ ಅಂತ? ಪ್ರತಿಮಾ ನೋಡಿ, ಎರಡು ಸಂಗತಿಗಳು. ಒಂದು, ಚುನಾವಣೆಯ ಹೊಸ್ತಿಲಲ್ಲಿ ಪ್ರಜ್ವಲ್ ರೇವಣ್ಣ ಸಿಡಿ ಪ್ರಕರಣವನ್ನು ಇಟ್ಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಬಿಜೆಪಿ ಮತ್ತು JDS ಅನ್ನು ಮುಜುಗರಕ್ಕೆ ದೂಡಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿ ಕಾಂಗ್ರೆಸ್ ಇದೆ. ಯಾವುದೇ ರಾಜಕೀಯ ಪಕ್ಷ ಆ ಪ್ರಯತ್ನವನ್ನು ನಡೆಸುತ್ತೆ. ನೇಹಾ ಹಿರೇಮಠ್ ಪ್ರಕರಣದಲ್ಲಿ ಬಿಜೆಪಿಗೆ ಮುಂಬೈ ಕರ್ನಾಟಕ ಭಾಗದಲ್ಲಿ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಅಡ್ವಾಂಟೇಜ್ ದೊರಕಿತು. ಅದನ್ನು ಬಿಜೆಪಿ ರಾಜಕೀಯವಾಗಿ ಕೂಡ ಬಳಸ್ಕೊಂತು. JP ನಡ್ಡಾ ನೇಹಾ ಹಿರೇಮಠ್ ತಂದೆಯನ್ನು ಭೇಟಿಯಾಗಿ ಬಂದರು. ಯಡಿಯೂರಪ್ಪನವ್ರು ಹೋಗಿದ್ದರು, ವಿಜಯೇಂದ್ರ ಹೋಗಿದ್ದರು, ಬೇರೆ ಬೇರೆ ನಾಯಕರು ಕೂಡ ಅವರನ್ನು ಭೇಟಿಯಾಗ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರ ಹೇಳಿಕೆಯನ್ನು ನೇಹಾ ಹಿರೇಮಠ್ ತಂದೆ ನಿರಂಜನ್ ಹಿರೇಮಠ್ ವಿರೋಧಿಸಿದಾಗ ಬಿಜೆಪಿಗೆ ಅದು ಒಂದು ಅಡ್ವಾಂಟೇಜ್ ಅಂತಕ್ಕಂಥ ಒಂದು ಪರಿಸ್ಥಿತಿ ಮುಂಬೈ ಕರ್ನಾಟಕ ಭಾಗದಲ್ಲಿ, ಹುಬ್ಳಿ ಧಾರವಾಡ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಹಾವೇರಿ, ಇಲ್ಲಿ ಆ ಪ್ರಕರಣ ಜಾಸ್ತಿ ಸದ್ದು ಮಾಡುತ್ತಿತ್ತು. ಆಗ ಕಾಂಗ್ರೆಸ್ ಕೈಗೆ ಸಿಕ್ಕಿದ್ದೇ ಪ್ರಜ್ವಲ್ ರೇವಣ್ಣ ಪ್ರಕರಣ. ಪ್ರಜ್ವಲ್ ರೇವಣ್ಣ ಅವರ CD ಬಗ್ಗೆ ನೋಡಿ, ಅನೇಕ ಗುಸುಗುಸು ಮಾತುಗಳಿದ್ವು, ಅನೇಕರ ಕಡೆ ಆ CDಗಳು ಕೂಡ ಹೋಗಿದ್ವು. ಆದರೆ ಅದು ಹೊರಗಡೆ ಬಂದಿರಲಿಲ್ಲ. ಅದಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ಪೊಲಿಟಿಕಲ್ ಕಾರಣಗಳಿದ್ವು. ಆದರೆ ಚುನಾವಣೆಯ ಹೊಸ್ತಿಲಲ್ಲಿ ಪ್ರಜ್ವಲ್ ರೇವಣ್ಣ CD ಹೊರಗಡೆ ಬಂದಿದ್ದೆ ಹಾಸನದಲ್ಲಿ ದೇವೇಗೌಡರ ಕುಟುಂಬವನ್ನು ಈ ಮೂಲಕವಾದರೂ ಒಂದಿಷ್ಟು ವೀಕ್ ಮಾಡಬಹುದಾ ಅಂತಕ್ಕಂಥ ಒಂದು ಪ್ರಯತ್ನದ ಭಾಗವಾಗಿ. ಆದರೆ SIT ತನಿಖೆ ಇಂಥದ್ದೇನನ್ನೂ ಕೂಡ ರಾಜ್ಯ ಸರ್ಕಾರ ಚುನಾವಣೆಯ ದಿನದವರೆಗೂ ಕೂಡ ಘೋಷಿಸಲಿಲ್ಲ. ಚುನಾವಣೆಯ ಮುಗಿದ ಮೇಲೆ ಸಂಜೆ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದರು, ಇಲ್ಲ ನಾವು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಚಿಸ್ತಾ ಇದ್ದೀವಿ ಅಂತಕ್ಕಂಥದ್ದು. ಯಾಕಂದರೆ ಒಂದು ವೇಳೆ ಚುನಾವಣೆಗೆ ಮುಂಚೆ ಇದನ್ನು ಮಾಡಿದರೆ ಏನಾಗುತ್ತಿತ್ತೋ ಗೊತ್ತಿಲ್ಲ. ಯಾಕಂದರೆ ಈ ಇಡೀ CD ತೆಗೆದುಕೊಂಡಿರ್ತಕ್ಕಂಥ ಒಂದು ರಾಷ್ಟ್ರೀಯ ಮಾಧ್ಯಮದ ಫೋಕಸ್ ನೋಡಿದರೆ ಅದು ಚುನಾವಣೆಗೆ ಮುಂಚೆಯೇ SITಯನ್ನು ರಚಿಸಿ ಏನಾದರೂ ಮಾಡಿದರೆ JDS ಪೂರ್ತಿಯಾಗಿ ಒಂದು ರೀತಿ ಒಕ್ಕಲಿಗರ ಭಾಗದಲ್ಲಿ ಕೊಲ್ಯಾಪ್ಸ್ ಆಗ್ತಾ ಇತ್ತು ಚುನಾವಣೆಗೆ ಮುಂಚೆ. ಆದರೆ ಕಾಂಗ್ರೆಸ್ ಅಂಥದ್ದು ಯಾವುದನ್ನೂ ಕೂಡ ಮಾಡಲಿಲ್ಲ. ಚುನಾವಣೆ ನಡೆದ ನಂತರ ರಾತ್ರಿ SITಯನ್ನು ಮುಖ್ಯಮಂತ್ರಿಗಳು ಘೋಷಿಸಿದ್ರು. ಈಗ ಆ ತನಿಖೆ ಒಂದೊಂದಾಗಿ ಮೆಟ್ಲುಗಳ ಹತ್ತು ಬರ್ತಾ ಇದೆ. ಈಗ ಬಿಜೆಪಿ ಮುಜುಗರದಿಂದ ತಪ್ಪಿಸ್ಕೊಳ್ಳಿಕ್ಕೆ ಹೇಳ್ತಾ ಇದೆ, ರಾಜ್ಯ ಸರ್ಕಾರ ಈ ಪ್ರಕರಣದ ವಿಚಾರಣೆಯನ್ನು ನಡೆಸಬೇಕು, ರಾಜ್ಯ ಸರ್ಕಾರ ಪ್ರಕ್ರಿಯೆಯನ್ನು ನಡೆಸಬೇಕು. ರಾಜ್ಯ ಸರ್ಕಾರ ಚುನಾವಣೆಯ ದಿನದವರೆಗೂ ಕೂಡ ಏನನ್ನೂ ಮಾಡಲಿಲ್ಲ. ಈಗ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಹೊರಿಸ್ತಾ ಇದೆ ಅಂತಕ್ಕಂಥದ್ದು. ಹೀಗಾಗಿ ಮುಖ್ಯಮಂತ್ರಿಗಳು ಪ್ರಧಾನಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಪ್ರಜ್ವಲ್ರ ಪಾಸ್ಪೋರ್ಟನ್ನು ಮುಟ್ಟುಗೋಲು ಹಾಕಿ ಅವರನ್ನು ವಿದೇಶದಿಂದ ಕರೆಸಿ ಅಂತಕ್ಕಂಥದ್ದು ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ, ಮೋದಿಯವ್ರಿಗೂ ಗೊತ್ತಿದೆ, ಅಮಿತ್ ಶಾ ಅವ್ರಿಗೂ ಗೊತ್ತಿದೆ. ಪ್ರತಿಮಾ, ಸರ್ಟನ್ ಪ್ರೊಸೀಜರ್ಸ್ ಇರ್ತವೆ. ಆ ಪ್ರೊಸೀಜರ್ಸ್ಗಳನ್ನು ಫಾಲೋ ಮಾಡದೆ ನೀವು ಯಾರನ್ನೂ ಕೂಡ ಸುಮ್ಮನೆ ಸಂಶಯದ ಆಧಾರದ ಮೇಲೂ ಕೂಡ ವಿದೇಶಕ್ಕೆ ಹೋಗಬೇಡಿ, ವಿಮಾನದಲ್ಲಿ ಅಡ್ಡಾಡಬೇಡಿ, ಅಲ್ಲಿ ಹೋಗಬೇಡಿ ಅಂತಕ್ಕಂಥದ್ದನ್ನು ತಡಿಲಿಕ್ಕೆ ಆಗಲ್ಲ. ಇಂಟರ್ಪೋಲ್ನ ಸಹಾಯವನ್ನು ತೆಗೆದುಕೊಳ್ಬೇಕಾದ್ರೆ ಇಲ್ಲಿ ತನಿಖೆ ಒಂದು ಹಂತ ಮುಂದಕ್ಕೆ ಹೋಗಬೇಕಾಗತ್ತೆ. ಪ್ರಜ್ವಲ್ ರೇವಣ್ಣ ವಿಚಾರಣೆಯಿಂದ ಎಷ್ಟು ತಪ್ಪಿಸ್ಕೊಳ್ತಾರೆ, ಎಷ್ಟು ನೋಟಿಸ್ಗೆ ಉತ್ತರ ಕೊಡಲ್ಲ, ಎಷ್ಟು 5-6 ನೋಟಿಸ್ಗೆ ಬರದೇ ಇದ್ದಾಗ ಯು ಕ್ಯಾನ್ ಅಪ್ರೋಚ್ ಟು ಇಂಟರ್ಪೋಲ್
Okay. ಡೆಫಿನೆಟ್ಲಿ ಪಾಸ್ಪೋರ್ಟ್ ಅನ್ನ ಮುಟ್ಗೋಲು ಹಾಕ್ಲಿಕ್ಕೂ ಕೂಡ ಅವಕಾಶ ಇದೆ. ನನಗನ್ಸುತ್ತೆ ಮೇ 7 ಚುನಾವಣೆ ಇರೋದ್ರಿಂದ ಎರಡೂ ರಾಷ್ಟ್ರೀಯ ಪಕ್ಷಗಳು ನಮ್ ತಪ್ಪು ನಿಮ್ ತಪ್ಪು ಅಂತ ಇವ್ರು ಹೇಳ್ತಾರೆ, ನಿಮ್ ತಪ್ಪು ಅಂತ ಅವ್ರು ಹೇಳ್ತಾರೆ. ಆ ಪ್ರಯತ್ನ ಅದಕ್ಕೊಂದು ರೀತಿ ಪ್ಲೇಯಿಂಗ್ ಟು ದ ಗ್ಯಾಲರಿ ಅಂತಾರಲ್ಲ, ಅಂತ ಒಂದು ಪ್ರಯತ್ನ ನಡೆದಿದೆ ಅಂತ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.